ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಫ್ಯಾಕ್ಟರಿಯಲ್ಲಿ ಹಾಲನ್ನು ಹೇಗೆ ಪ್ರೊಸೆಸ್ ಮಾಡ್ತಾರೆ ಮತ್ತು ಬೆಣ್ಣೆಯನ್ನು ಫ್ಯಾಕ್ಟರಿಯಲ್ಲಿ ಹೇಗೆ ತಯಾರು ಮಾಡ್ತಾರೆ ಹಾಗೂ ನಮ್ಮ ಮನೆಗೆ ಬರುವ ದಿನನಿತ್ಯದ ಹಾಲು ಎಷ್ಟು ಪ್ರೋಸೆಸ್ಗಳು ಆದ ನಂತರ ನಮ್ಮ ಮನೆಗಳಿಗೆ ಬರುತ್ತೆ ಎಂಬುವ ಇಂತಹ ವಿಷಯಗಳನ್ನು ತಿಳಿದುಕೊಳ್ಳೋಣ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಆದ್ದರಿಂದ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದಕ್ಕೆ ಮರಿಬೇಡಿ. ಹಾಲಿನ ಪಾಕೆಟನ್ನು ಹೇಗೆ ತಯಾರು ಮಾಡ್ತಾರೆ ಅಂತ ನಿಮಗೆ ಗೊತ್ತಾ? ಹಸುಗಳಿಂದ ಹಾಲು ಕರೆಯುವುದರಿಂದ ಹಿಡಿದು ನಮ್ಮ ಮನೆಗೆ ಬರುವ ಪಾಕೆಟ್ ಮಿಲ್ಕ್ ಬರುವವರೆಗೂ ಏನೆಲ್ಲ ನಡೆಯುತ್ತೆ ಅಂತ ಈಗ ನೋಡೋಣ. ಮೊದಲು ಹಸುಗಳಿಂದ ಹಾಲನ್ನು ಕರೆದು ಡೈರಿ ಫಾರ್ಮ್ಗೆ ಕಳಿಸ್ತಾರೆ. ಇಲ್ಲಿ ಮಿಲ್ಕ್ನಲ್ಲಿ ಫ್ಯಾಟ್ ಎಷ್ಟಿದೆ ಅಂತ ಚೆಕ್ ಮಾಡ್ತಾರೆ. ಆನಂತರ ಡೈರಿಯಿಂದ ಹಾಲನ್ನು ಕ್ಯಾನ್ಗಳ ಸಹಾಯದಿಂದ ಕ್ಯಾನ್ಗಳಲ್ಲಿ ತುಂಬಿಸಿ ಫ್ಯಾಕ್ಟರಿಗೆ ಕಳಿಸ್ತಾರೆ. ಅಲ್ಲಿ 4 ಡಿಗ್ರಿ ಉಷ್ಣಾಂಶದಲ್ಲಿ ಹಾಲನ್ನು ಸ್ಟೋರ್ ಮಾಡ್ತಾರೆ. ಆನಂತರ ಆ ಹಾಲನ್ನು ಲಾರಿಗಳ ಸಹಾಯದಿಂದ ಪ್ರೊಸೆಸಿಂಗ್ ಯೂನಿಟ್ಗೆ ಕಳಿಸ್ತಾರೆ. ಈ ರೀತಿ ಲಾರಿಗಳಿಂದ ಬಂದ ಮಿಲ್ಕನ್ನು ಟೆಸ್ಟ್ ಮಾಡ್ತಾರೆ. ಈ ಟೆಸ್ಟ್ನಲ್ಲಿ ಪಾಸ್ ಆದರೆ ಪಾಕೆಟ್ ಮಿಲ್ಕ್ ಪ್ರೋಸೆಸ್ ಇಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ. ಇದಕ್ಕಿಂತ ಮುಖ್ಯವಾಗಿ ಮೊದಲು ಹಾಲನ್ನು ಪ್ರೊಸೆಸಿಂಗ್ ಯೂನಿಟ್ಗೆ ಕಳಿಸ್ತಾರೆ. ಇಲ್ಲಿ ಹಾಲಿನಲ್ಲಿರುವ ಸೂಕ್ಷ್ಮಾಣು ಜೀವಿಗಳನ್ನು ಕೊಲ್ಲುವುದು, ಫ್ಯಾಟ್ ಪರ್ಸೆಂಟನ್ನು ಬ್ಯಾಲೆನ್ಸ್ ಮಾಡುವುದು ಇಲ್ಲಿಯೇ ನಡೆಯುತ್ತೆ. ಅಂದರೆ ಆ ಮಿಲ್ಕ್ನಲ್ಲಿ ಎಷ್ಟು ಹಾರ್ಮ್ಫುಲ್ ಬ್ಯಾಕ್ಟೀರಿಯಾ ಇದೆ ಎನ್ನುವ ಆಧಾರದ ಮೇಲೆ ಅದಕ್ಕೆ ಅನುಗುಣವಾಗಿ ಆ ಮಿಲ್ಕನ್ನು ಫ್ಯಾಕ್ಟರೈಸೇಷನ್ ಮಾಡ್ತಾರೆ. ಈ ಪ್ರೋಸೆಸ್ನಲ್ಲಿ ಆ ಬ್ಯಾಕ್ಟೀರಿಯಾಗಳೆಲ್ಲ ಸತ್ತು ಹೋಗುತ್ತೆ. ಆನಂತರ ಸೆಂಟ್ರಲ್ ಫ್ರಾಕ್ಸ್ ಪದ್ಧತಿಯಿಂದ ಕ್ರೀಮ್ ಸಪ್ರೇಟ್ಸ್ನಿಂದ ಹಾಲಿನಲ್ಲಿರುವ ಪ್ರೋಟೀನನ್ನು, ಫ್ಯಾಟನ್ನು ಮತ್ತು ನೀರನ್ನು ಬೇರೆ ಮಾಡ್ತಾರೆ. ಈ ರೀತಿ ಮಿಲ್ಕ್ನಿಂದ ಫ್ಯಾಟನ್ನು ಬೇರೆ ಮಾಡಿದ ನಂತರ ಮತ್ತೆ ಆ ಫ್ಯಾಟ್ನಲ್ಲಿರುವ ನೀರನ್ನು ಕೂಡ ಬೇರೆ ಮಾಡ್ತಾರೆ. ಆಗ ಬೆಣ್ಣೆ ತಯಾರಾಗುತ್ತೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, 20,000 ಲೀಟರ್ ಹಾಲಿನಲ್ಲಿ ಕೇವಲ 2,000 ಲೀಟರ್ ಬೆಣ್ಣೆ ತಯಾರಾಗುತ್ತೆ. ನಂತರ ಹಾಲಿನಲ್ಲಿರುವ ಫ್ಯಾಟ್ ಪರ್ಸೆಂಟೇಜ್ನ ಆಧಾರದ ಮೇಲೆ ಟೋನಡ್ ಮಿಲ್ಕ್, ಡಬಲ್ ಟೋನಡ್ ಮಿಲ್ಕ್ ಹಾಗೂ ಫುಲ್ ಕ್ರೀಮ್ ಮಿಲ್ಕ್ ಪ್ರಾಡಕ್ಟ್ಸ್ಗಳನ್ನು ತಯಾರು ಮಾಡ್ತಾರೆ. ಹೆಚ್ಚು ಫ್ಯಾಟ್ ಇರುವ ಹಾಲನ್ನು ಫುಲ್ ಕ್ರೀಮ್ ಮಿಲ್ಕ್ ಅಂತ ಕರೀತಾರೆ. ಇದೆಲ್ಲ ಮುಗಿದ ನಂತರ ಮಿಲ್ಕನ್ನು ಪಾಕೆಟ್ಸ್ಗಳಿಗೆ ಲೋಡ್ ಮಾಡ್ತಾರೆ, ಪ್ಯಾಕಿಂಗ್ ಮಾಡ್ತಾರೆ. ಇದೆಲ್ಲ ಯಂತ್ರಗಳ ಸಹಾಯದಿಂದನೇ ಆಟೋಮೆಟಿಕ್ ಆಗಿ ನಡೆಯುತ್ತೆ. ಈ ರೀತಿ ಗಂಟೆಗೆ ಬರೋಬ್ಬರಿ 8,000 ಲೀಟರ್ ಪಾಕೆಟ್ ಮಿಲ್ಕ್ ತಯಾರಾಗುತ್ತೆ. ಈ ರೀತಿ ತಯಾರಾದ ಹಾಲನ್ನು ಕೋಲ್ಡ್ ಸ್ಟೋರೇಜ್ನಲ್ಲಿ ಇಟ್ಟು ಮಧ್ಯರಾತ್ರಿ ನಂತರ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಈ ರೀತಿ ಬೆಳಿಗ್ಗೆ ನಮ್ಮ ಮನೆಗೆ ಹಾಲು ಬರುತ್ತೆ. ಈ ರೀತಿ ಹಾಲಿನ ಪ್ರೋಸೆಸ್ ನಡೆಯುತ್ತೆ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಿ.